ಎರಡನೇ ಮಿಸ್ಟರ್ ರಾಯಲ್ ಕ್ಲಾಸಿಕ್ 2026 ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ರಾಮದುರ್ಗ ತಾಲೂಕು ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ರಾಯಲ್ ಫಿಟ್ನೆಸ್ ಜಿಮ್ ವತಿಯಿಂದ ಕರ್ನಾಟಕ ಅಸೋಸಿಯೇಷನ್ಸ್ ಆಫ್ ಬಾಡಿ ಬಿಲ್ಡರ್ಸ್ ಇವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಎರಡನೇ ಮಿಸ್ಟರ್ ರಾಯಲ್ ಕ್ಲಾಸಿಕ್ 2026 ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ರಾಮದುರ್ಗ ತಾಲೂಕು ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ರಾಯಲ್ ಫಿಟ್ನೆಸ್ ಜಿಮ್ ವತಿಯಿಂದ ಕರ್ನಾಟಕ ಅಸೋಸಿಯೇಷನ್ಸ್ ಆಫ್ ಬಾಡಿ ಬಿಲ್ಡರ್ಸ್ ಇವರ ನೇತೃತ್ವದಲ್ಲಿ ದ್ವಿತೀಯ ಬಾರಿಗೆ ಎರಡನೇ ಮಿಸ್ಟರ್ ರಾಯಲ್ ಕ್ಲಾಸಿಕ್ 2026 ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ರಾಮದುರ್ಗದ ಬಸವೇಶ್ವರ ಶಾಲಾ ಮೈದಾನದಲ್ಲಿ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಉದ್ಘಾಟಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡ ರಾಮದುರ್ಗ ತಾಲೂಕು ಸ್ಪೋರ್ಟ್ಸ್ ಫೌಂಡೇಶನ್ ಅಧ್ಯಕ್ಷ ಮುನ್ನಾ ಖತೀಬ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ರಾಯಲ್ ಜಿಮ್ ಕ್ಲಬ್ ಗ್ರೂಪ್ ರಾಮದುರ್ಗ ಇವರು ಇವತ್ತಿನ ದಿವಸ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಕತ್ತಾರು. ಅದಕ್ಕೆ ಬೆಂಬಲವನ್ನು ನಮ್ಮ ಅಶೋಕಣ್ಣ ಪಟ್ಟಣ್ ಅವರು ನೀಡಿದ್ದಾರೆ. ಅದಕ್ಕೆ ನನ್ನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷನ್ನು ರಾಯಲ್ ಫಿಟ್ನೆಸ್ ಅವರು ನನ್ನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳು ಕೊಡ್ತೇನೆ. ಯಾಕಂದ್ರೆ ನನ್ನ ಜೀವನದಾಗ ಫಸ್ಟ್ ಸಲ ನನ್ನ ಅಧ್ಯಕ್ಷನಾಗಿನಿ. ಯಾಕಂದ್ರೆ ಯಾವ್ದೋ ಪೋಸ್ಟ್ನಾಗ ನನ್ನ ರಾಜಕೀಯ ಒಳಗೂ ಯಾವ್ದು ಮೆಂಬರ್ ತಗೊಂಡಿಲ್ಲ, ಯಾವ್ದು ನಾನು ಸ್ಥಾನ ಇಲ್ಲ. ಇದು ಫಸ್ಟ್ ಸಲ ನನಗೆ ಸ್ಥಾನ ಕೊಟ್ಟಾರ. ನಾನು ಅವ್ರಿಗೆ ಧನ್ಯವಾದಗಳು ಕೊಡ್ತೇನೆ. ಮತ್ತು ರೌಫ್ ನದಾಫ್ ಅವರಿಗೆ ಮತ್ತು ನನ್ನ ಗೆಳೆಯಾದಂಥ ಪಮ್ಮಾರ್ ಸರ್ ಅವರಿಗೆ. ಯಾಕಂದ್ರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಬೇಕಾದ್ರು ಮುಂದಿನ ಸಲ ಆಗಲಿ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮತ್ತು ನಡೆಸ್ಕೊಡ್ತೀವಿ ಅಂತೇಳಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡ್ತೀವಿ ಅಂತೇಳಿ ಹೇಳಕ್ ಬಯಸ್ತೇನೆ. ಆದ್ರೂ ನಾನು ಒಬ್ಬ 15 ವರ್ಷ ಜಿಮ್ ಮಾಡಿದ್ದ ನಾನು ಹಲವಾರು ಕಾರಣಲಿಂತ್ರ ನನಗೆ ಜಿಮ್ ಮಾಡಕ್ ಅವಕಾಶ ಸಿಕ್ಕಿತ್ತ. ಆದ್ರೆ ನಾನು ಸ್ಪರ್ಧೆಯನ್ನು ಮಾಡಕ್ ಅವಕಾಶ ಸಿಗ್ಲಿಲ್ಲ. ಇವತ್ತು ನನ್ನ ಕಡೆ ಎಲ್ಲ ಐತಿ, ಆದ್ರೆ ನಾನು ಸ್ಪರ್ಧೆ ಮಾಡುವಂತ ಶಕ್ತಿ ಇರಂಗಿಲ್ಲ. ಯಾಕಂದ್ರೆ ಒಂದ್ ಟೈಮ್ ಇರ್ತೈತಿ, ಆ ಟೈಮಿಗೆ ಮಾಡ್ಬೇಕ. ಆ ಟೈಮ್ ಬಿಟ್ಟು ಹೋತಂದ್ರ ವಾಪಸ್ ಮಾಡಕ್ ಆಗಂಗಿಲ್ಲ ಅಂತೇಳಿ ಎಲ್ಲರಿಗೆ ನಾನು ಜಿಮ್ಮಿಗೆ ಹೋಗ್ರಿ, ವಾಕಿಂಗ್ ಮಾಡ್ರಿ, ನೀವು ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೋರಿ. ಯಾಕಂದ್ರೆ ಹೆಲ್ತ್ ಚೆನ್ನಾಗಿ ಇಡ್ತಪ್ಪ ಅಂದ್ರ ನಾಳೆ ನಮ್ಗೆಲ್ಲ ಅನುಕೂಲ ಆಗ್ತದೆ. ನಮ್ಮ ಮಕ್ಕಳಿಗೆ ಪಾಠವನ್ನು ಹೇಳಿ ಕೊಡಕ್ ಒಂದು ಅವಕಾಶ ಆಗ್ತದೆ ಅಂತೇಳಿ ಹೇಳಕ್ ಬಯಸ್ತೇನೆ. ನಮ್ಮ ದೋಸ್ತ ಆದಂತ ಒಬ್ಬ ಹೇಳಿರ, ನೀ ಇನ್ನೂ ಭಾಳ ಕಲಿಬೇಕ, ನೀ ಇನ್ನೂ ಭಾಳ ಭಾಷಣ ವಿಚಾರ ಮಾಡ್ಬೇಕಂತೇಳಿ. ನಾನು ಭಾಷಣ ಕಲಿಯೋದಲ್ಲಪ್ಪ, ಭಾಷಣಕ್ಕಿಂತ ಕೆಲಸ ಮಾಡ್ತೇನೆ. ನಾನು ಭಾಷಣ ಹಿಂದಾಡ್ಸೆ ಮಾಡ್ತೇನೆ. ಅದಕ್ಕೆ ನಾನು ರಾಯಲ್ ಫಿಟ್ನೆಸ್ ಅವ್ರಿಗೆ ಧನ್ಯವಾದಗಳು ಕೊಡ್ತೇನೆ. ನನ್ನ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಕೊಟ್ಟ. ಜೈ ಹಿಂದ್, ಜೈ ಕರ್ನಾಟಕ.